ಎಲ್ಲರಿಗೂ ನಮಸ್ಕಾರ. ನೋಡ್ತಾ ಆಕಾಶ್ ಪೈ ಡ್ಯೂಟ್ನಲ್ಲಿ ಇವತ್ತಿನ ಕ್ಲಾಸಲ್ಲಿ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 11 ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು 10 ರಿಂದ 15 ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಯಾವ್ಯಾವ ರೀತಿ ಬರ್ತಾವೆ ಅಂತಕ್ಕಂಥ ನೋಡೋಣ ಬನ್ನಿ. ಮೊದಲನೇದಾಗಿ ರಾಜ್ಯ ರಾಜಕೀಯದ ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ, ಮೈಸೂರು ಶಾಸಕಾಂಗದ ವಿಕಾಸವನ್ನು ವಿಶ್ಲೇಷಿಸಿರಿ. 3, ಗುದ್ಲಪ್ಪ ಹಳ್ಳಿಕೇರಿ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 4ನೇ ಪ್ರಶ್ನೆ, ಪ್ರಾದೇಶಿಕವಾದದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 5, ಕರ್ನಾಟಕದಲ್ಲಿ ರೈತರ ಸಮಸ್ಯೆಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಇನ್ನು 6ನೇ ಪ್ರಶ್ನೆ, ರಾಜ್ಯ ರಾಜಕೀಯದ ಮಹತ್ವವನ್ನು ಚರ್ಚಿಸಿರಿ. 7, ರಾಜಕೀಯ ಧ್ರುವೀಕರಣದ ಪರಿಣಾಮಗಳನ್ನು ಪರಿಶೀಲಿಸಿರಿ. 8, ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳನ್ನು ವಿವರಿಸಿರಿ. 9, ಸಮ್ಮಿಶ್ರ ರಾಜಕೀಯದ ಸ್ವರೂಪವನ್ನು ವಿಶ್ಲೇಷಿಸಿರಿ. 10, ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಬೇಡಿಕೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 11, ಪ್ರಾದೇಶಿಕವಾದದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 12, ಅಸ್ಮಿತೆ ರಾಜಕೀಯ ಎಂದರೇನು, ಅದರ ಜಾತಿ ಮತ್ತು ಅಸ್ಮಿತೆಯ ರಾಜಕೀಯದ ಪರಿಣಾಮಗಳನ್ನು ಚರ್ಚಿಸಿರಿ. 13, ಕರ್ನಾಟಕಕ್ಕೆ ಡೆಪ್ಯೂಟಿ ಚನ್ನಬಸಪ್ಪ ಮತ್ತು ಸಿದ್ದಪ್ಪ ಕಂಬಳಿಯವರ ಕೊಡುಗೆಗಳನ್ನು ವಿವರಿಸಿರಿ. ಇಷ್ಟೇನಪ್ಪ ಅಂತಂದ್ರೆ ಈ ಒಂದು 13 ಪ್ರಶ್ನೆಗಳೇನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಇಷ್ಟೇನಪ್ಪ ಅಂತಂದ್ರೆ ಇದರಲ್ಲಿ ನೀವು ಬೀಳುವಂಥ ಸಂಭಾವನೆ ಪ್ರಶ್ನೆಗಳು ಹೆಚ್ಚಾಗಿರ್ತವೆ. ಇಷ್ಟು ಓದ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮಗೆ 10 ರಿಂದ 15 ಅಂಕಗಳು ಒಂದೊಂದು ಕ್ವಶನ್ಗೆ ಬೀಳ್ತವೆ. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗೆ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪತ್ತದ ಅಂತ ಹೇಳ್ತಾ, ಐದನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು PDFಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗೆಲ್ಲ ಲಿಂಕ್ ಹಾಕಿತ್ತು, ಅಲ್ಲಿ ಯೂಸ್ ಏನಂತಾರಪ್ಪ ಅಂತಂದ್ರೆ ನಿಮಗೆ ಬೇಕಾಗಿ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗ ಬೇಡ. ಧನ್ಯವಾದಗಳು.